ರಾಜಾದಿರಾಜನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಅನುದಿನವೂ ದೇವರ ವಾಕ್ಯಗಳನ್ನು ಅಭ್ಯಾಸ ಮಾಡಿ ಪ್ರೀತಿಯಿಂದ ಅಮೂಲ್ಯವಾದ ಕರೆ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಸುವಾರ್ತೆಗಳನ್ನು ಜೊತೆಯಾಗಿ ಕೂಡಿಸಿ ಅಭ್ಯಾಸಿಸಿದಾಗ ಯೇಸು ಕ್ರಿಸ್ತನು ಎಷ್ಟು ಸಾರಿ ಯೆರೂಸಲೇಮನ್ನು ಪ್ರವೇಶಿಸಿದನು, ಆತನು ದುಃಖಪಟ್ಟದ್ದು, ದ್ರಾಕ್ಷಿ ತೋಟದ ಸಾಮ್ಯ, ಈ ವಿಷಯಗಳಲ್ಲಿ ಆಳವಾದ ಸಂಗತಿಗಳನ್ನು ನಾವು ತಿಳಿಯಲಿದ್ದೇವೆ. ಹಾಗಾದರೆ ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಧ್ಯಾನಕ್ಕಾಗಿ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 15-17 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆಂದು ತಿಳುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ಮೊದಲನೆಯವನು ಆತನ ಮುಂದೆ ಬಂದು, ದೊರೆಯೇ, ನೀನು ಕೊಟ್ಟ ನಾಣ್ಯಗಳಿಂದ ಇನ್ನೂ 10 ನಾಣ್ಯಗಳು ಸಂಪಾದನೆಯಾದವು ಅನ್ನಲು, ಅವನು ಅವನಿಗೆ, ಭಲ, ನೀನು ಒಳ್ಳೆ ಆಳು, ನೀನು ಬಹು ಸ್ವಲ್ಪವಾದದ್ದರಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಸಾರಿ ಬಂದು ಹೋಗಿರುವ ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ಒಂದೊಂದು ಮೊಹರಿಯನ್ನು ನೀಡಿರುತ್ತಾನೆ. ಆತನು ತನ್ನ ಸೇವಕರಾದ ಪ್ರತಿಯೊಬ್ಬನಿಗೂ ಸದವಕಾಶವೆಂಬ ಮೊಹರಿಯನ್ನು ನೀಡಿರುತ್ತಾನೆ. ಅಂದರೆ ನಾವು ಯಾವುದರ ಮೇಲೆ ಮನೆ ವಾರ್ತೆಯವರಾಗಿ ಮಾಡಲ್ಪಟ್ಟಿರುವೆವೋ ಅದರಲ್ಲಿ ನಂಬಿಗಸ್ತರಾಗಿ ಇರಬೇಕಾದ ಅವಶ್ಯಕತೆ ಇದೆ. ನಮಗೆ ಕೊಡಲ್ಪಟ್ಟಿರುವ ಮೊಹರಿಯು ಒಂದು ದೊಡ್ಡ ಪಟ್ಟಣವಾಗಿರಬಹುದು, ಅಥವಾ ಜನರ ಚಿಕ್ಕ ಗುಂಪಾಗಿರಬಹುದು, ಇಲ್ಲವೇ ಒಂದು ಮನೆಯಾಗಿರಬಹುದು. ಅದು ಏನೇ ಆಗಿದ್ದರೂ ನಾವು ನಂಬಿಗಸ್ತರಾಗಿರಬೇಕು. ಕರ್ತನು ಮೊದಲನೇ ಸಾರಿ ಬಂದು ಹೋಗಿರುವಾಗ ಕೆಲವರು 5 ಮೊಹರಿಗಳನ್ನು, ಇನ್ನೂ ಕೆಲವರು 10 ಮೊಹರಿಗಳನ್ನು ಹೊಂದಬಹುದು. ಆದರೆ ಆತನು ತಿರುಗಿ ಬಂದಾಗ ನಮ್ಮ ನಂಬಿಗಸ್ತಿಕೆಗೆ ಅನುಗುಣವಾಗಿ ನಮಗೆ ಪ್ರತಿಫಲವನ್ನು, ಬಹುಮಾನವನ್ನು ನೀಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 18-27 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಂಬಿಗಸ್ತಿಕೆಯು ಬಹು ಪ್ರಾಮುಖ್ಯವಾದದ್ದಾಗಿರುವುದು ಎಂಬುದಾಗಿ. ದಯಮಾಡಿ ಕಾರ್ಯಕ್ರಮದ ನಂತರ ಈ ವಚನಗಳನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪುನಃ ಬರುವಾಗ ಪ್ರತಿಯೊಬ್ಬರಿಗೂ ಅವರವರ ನಂಬಿಗಸ್ತಿಕೆಗೆ ಅನುಗುಣವಾಗಿ ಬಹುಮಾನವನ್ನು ಕೊಡುವನು. ಹೌದು ಪ್ರಿಯರೇ, ಕರ್ತನು ನಮ್ಮ ವಶದಲ್ಲಿ ಕೊಡಲ್ಪಟ್ಟಿರುವ ಸಂಗತಿಗಳಿಗಾಗಿ ಒಂದು ದಿವಸ ನಾವು ಆತನಿಗೆ ಲೆಕ್ಕ ಒಪ್ಪಿಸಬೇಕು. ಆದ್ದರಿಂದ ನಮ್ಮ ವಶದಲ್ಲಿ ಕೊಡಲ್ಪಟ್ಟಿರುವ ಸಂಗತಿಗಳಲ್ಲಿ ನಾವು ನಂಬಿಗಸ್ತರಾಗಿ ಜೀವಿಸಬೇಕು. ಯಾಕಂದರೆ ನಮ್ಮ ನಂಬಿಗಸ್ತಿಕೆಗೆ ಅನುಗುಣವಾಗಿ ಆತನು ಒಂದು ದಿನ ನಮಗೆ ಪ್ರತಿಫಲವನ್ನು ಮತ್ತು ಬಹುಮಾನವನ್ನು ಕೊಡುವನು. ಮುಂದುವರಿದು ನಾವು 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆತನು ಈ ಮಾತುಗಳನ್ನು ಹೇಳಿದ ಮೇಲೆ ಗಟ್ಟಾ ಹತ್ತಿ ಯೆರೂಸಲೇಮಿಗೆ ಮುಂದೆ ಮುಂದೆ ಹೋದನು ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ವೈರಿಗಳ ಕೈಗೆ ತನ್ನನ್ನು ಒಪ್ಪಿಸಿಕೊಡಲು ಯೆರೂಸಲೇಮಿನ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಯೆರೂಸಲೇಮನ್ನು ಅರಸನಂತೆ ವಿಜಯೋತ್ಸವದಿಂದ ಪ್ರವೇಶಿಸಿದ್ದರ ಬಗ್ಗೆ ಸುವಾರ್ತೆಗಳು ಹೆಚ್ಚು ಭಾಗಗಳುಳ್ಳ ಚಿತ್ರಣವನ್ನು ನಮಗೆ ಒದಗಿಸುತ್ತವೆ. ಪ್ರಿಯರೇ, ಆಯಾ ಸುವಾರ್ತೆಗಳ ಅಂಶಗಳನ್ನು ಒಟ್ಟಾಗಿ ಹಾಕುವುದರ ಮೂಲಕ ಆತನು ಯೆರೂಸಲೇಮನ್ನು ಪ್ರವೇಶಿಸಿದ್ದು ದಿನಕ್ಕೆ 1 ಸಾರಿಯಂತೆ 3 ಬೇರೆ ಬೇರೆ ದಿನಗಳಲ್ಲಿ ಒಟ್ಟು 3 ಸಾರಿ ಪ್ರವೇಶಿಸಿರುವನು ಎಂಬುದು ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಅದು ಹೇಗೆಂದರೆ, ಮೊದಲನೇ ಸಾರಿ ಶನಿವಾರ, ಅಂದರೆ ಸಬ್ಬತ್ ದಿವಸ. ಅಂದು ಮಾರುವವರು ಕೊಳ್ಳುವವರು ಯಾರೂ ಇರಲಿಲ್ಲ. ತರುವಾಯ ಯೇಸು ಯೆರೂಸಲೇಮನ್ನು ಸೇರಿ ದೇವಾಲಯಕ್ಕೆ ಹೋಗಿ ಸುತ್ತಲೂ ಎಲ್ಲಾ ನೋಡಿಕೊಂಡು ಅಷ್ಟರಲ್ಲಿ ಸಂಜೆಯಾದದ್ದರಿಂದ 12 ಮಂದಿ ಶಿಷ್ಯರನ್ನು ಕರಕೊಂಡು ಬೇಥಾನ್ಯಕ್ಕೆ ಹೊರಟು ಹೋದನು ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇದು ಯೇಸು ಕ್ರಿಸ್ತನು ಯಾಜಕನಂತೆ ಪ್ರವೇಶಿಸಿದ್ದು. 2ನೇ ಸಾರಿ ಭಾನುವಾರ, ಅಂದರೆ ವಾರದ ಮೊದಲನೇ ದಿವಸ. ಅಂದು ಮಾರುವ ಕೊಳ್ಳುವ ಎಲ್ಲರನ್ನೂ
ಹೊರಡಿಸಿಬಿಟ್ಟು ದೇವಾಲಯವನ್ನು ಶುದ್ಧಿಗೊಳಿಸಿದನು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 12 ಹಾಗೂ 13ನೇ ವಚನಗಳಲ್ಲಿ ನಾವು ನೋಡುತ್ತೇವೆ. ಇದು ಯೇಸು ಕ್ರಿಸ್ತನು ಅರಸನಂತೆ ಪ್ರವೇಶಿಸಿದ್ದು. ಇನ್ನು 3ನೆಯ ಸಾರಿ ಯೇಸು ಕ್ರಿಸ್ತನು ಯೆರೂಸಲೇಮಿನ ವಿಷಯವಾಗಿ ಅತ್ತದ್ದು, ದೇವಾಲಯವನ್ನು ಪ್ರವೇಶಿಸಿದ್ದು ಮತ್ತು ಬೋಧಿಸಿದ್ದು ಹಾಗೂ ರೋಗಿಗಳನ್ನು ಗುಣಪಡಿಸಿದ್ದು ಎಂಬುದರ ಕುರಿತಾಗಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 41ರಿಂದ 44 ವಚನಗಳಲ್ಲಿ ಹಾಗೂ 47 ಮತ್ತು 48ನೇ ವಚನಗಳಲ್ಲಿ ನಾವು ನೋಡುತ್ತೇವೆ. ಇದು ಯೇಸು ಕ್ರಿಸ್ತನು ಪ್ರವಾದಿಯಂತೆ ಪ್ರವೇಶಿಸಿದ್ದು. ಪ್ರಿಯರೇ, ಯೇಸು ಕ್ರಿಸ್ತನು ಯೆರೂಸಲೇಮನ್ನು ಅರಸನಂತೆ ಪ್ರವೇಶಿಸಿದ್ದು ಬಹು ಖಂಡಿತವಾದ ಸಂಗತಿಯಾಗಿದೆ. ಯಾಕಂದರೆ ಈ ವಿಷಯವನ್ನು ನಾವು 4 ಸುವಾರ್ತೆಗಳಲ್ಲಿಯೂ ಕಂಡುಕೊಳ್ಳುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 29ನೇ ವಚನದಿಂದ 34 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೆತ್ಫೆಗೂ ಬೇಥಾನ್ಯಕ್ಕೂ ಸಮೀಪಿಸಿದಾಗ ಶಿಷ್ಯರಲ್ಲಿ 2 ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ. ಅದನ್ನು ಬಿಚ್ಚಿ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ ಎಂದು ಹೇಳಿ ಕಳುಹಿಸಿದನು. ಕಳುಹಿಸಲ್ಪಟ್ಟವರು ಹೋಗಿ ಆತನು ತಮಗೆ ಹೇಳಿದಂತೆಯೇ ಕಂಡರು. ಅವರು ಆ ಕತ್ತೆ ಮರಿಯನ್ನು ಬಿಚ್ಚುತ್ತಿರುವಾಗ ಅದರ ಯಜಮಾನರು, ಈ ಮರಿಯನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಹೇಳಿದರು ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೇಸುಕ್ರಿಸ್ತನು ತನ್ನ ಅಧಿಕಾರವನ್ನು ಪ್ರತಿಪಾದಿಸುತ್ತಿರುವನು ಎಂಬುದಾಗಿ ಮತ್ತು ತನ್ನ ಕುರಿತು ಪ್ರವಾದಿಯು ಪ್ರವಾದನೆ ಮಾಡಿರುವುದನ್ನು ನೆರವೇರಿಸಲೆಂದು ಆತನು ಕತ್ತೆ ಮರೆಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡು ಯೆರೂಸಲೇಮನ್ನು ಪ್ರವೇಶಿಸಿದನು. ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 35ರಿಂದ 38 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಆ ಕತ್ತೆ ಮರೆಯ ಮೇಲೆ ಹಾಕಿ ಯೇಸುವನ್ನು ಕೂಡಿರಿಸಿದರು. ಆತನು ಹೋಗುತ್ತಿರುವಾಗ ಅವರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಆತನು ಪಟ್ಟಣವನ್ನು ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದಿಂದ ಇಳಿಯುವ ಸ್ಥಳಕ್ಕೆ ಬಂದಾಗ ಶಿಷ್ಯ ಮಂಡಳಿಯವರೆಲ್ಲ ಸಂತೋಷಪಡುತ್ತಾ ತಾವು ಕಂಡಿದ್ದ ಎಲ್ಲಾ ಮಹತ್ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುವುದಕ್ಕೆ ತೊಡಗಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಜನರ ಗುಂಪಿಗೆ ಈ ಕೃತ್ಯದ ಸಂಪೂರ್ಣ ತಾತ್ಪರ್ಯ ತಿಳಿದಿರಲಿಲ್ಲ. ಯಾಕೆಂದರೆ ಕೆಲವು ದಿವಸಗಳ ನಂತರವೇ ಅದೇ ಜನರ ಗುಂಪು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಶಿಷ್ಯರಿಗೂ ಕೂಡ ಸ್ವಲ್ಪ ಸಮಯದ ನಂತರದವರೆಗೆ ಈ ತಾತ್ಪರ್ಯ ತಿಳಿದಿರಲಿಲ್ಲ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನದಲ್ಲಿ, ಇದು ಆತನ ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ. ಆದರೆ ಯೇಸು ತನ್ನ ಮಹಿಮೆಯ ಪದವಿಗೆ ಬಂದ ಮೇಲೆ ಇದು ಆತನ ವಿಷಯವಾಗಿಯೇ ಬರೆದದೆ ಎಂದು, ಆತನಿಗೆ ನಾವು ಅದನ್ನೆಲ್ಲ ಮಾಡಿದೆವೆಂದು ಅವರ ನೆನಪಿಗೆ ಬಂತು ಎಂಬುದಾಗಿ ನೋಡುತ್ತೇವೆ. ಮುಂದುವರೆದು ನಾವು 39 ಹಾಗೂ 40ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಜನರ ಗುಂಪಿನೊಳಗಿದ್ದ ಫರಿಸಾಯರಲ್ಲಿ ಕೆಲವರು ಆತನಿಗೆ, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಯೆರೂಸಲೇಮಿಗೆ ಈ ರೀತಿಯಾಗಿ ಬರುವ ಈ ಪ್ರಾಸಂಗಿಕ ಕಥೆಯು ಆತನು ಮಾಡಿದ 2 ಸಂಗತಿಗಳಿಗಾಗಿ ಕಾರ್ಯನಿರ್ವಹಣೆ ಪ್ರಚೋದಿಸುವ ಉದ್ದೇಶವನ್ನು ಸುತ್ತುಗಟ್ಟಿತ್ತು. ಅವು ಯಾವವೆಂದರೆ, ಮೊದಲನೆಯದಾಗಿ ಆತನು ತನ್ನ ಹಿಂಬಾಲಕರ ಗೌರವವನ್ನು, ಅವರ ರಾಜನಿಷ್ಠೆಯನ್ನು ಸ್ವೀಕರಿಸಿದನು ಮತ್ತು ಎರಡನೆಯದಾಗಿ ಅವರನ್ನು ಸುಮ್ಮನಿರಿಸಲಿಲ್ಲ. ನೋಡಿರಿ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಿತ್ಯತ್ವದ ಹಾಗೂ ಮಹತ್ವದ ಸಂಗತಿಗಳು ಪೇಚಿನಲ್ಲಿರುವುದನ್ನು ಮತ್ತು ತನ್ನ ಹಿಂಬಾಲಕರನ್ನು ಗದರಿಸುವಂಥದ್ದು ಸುಮ್ಮನಿರುವ ಕಲ್ಲುಗಳು ಕೂಗಿಕೊಳ್ಳುವಂತೆ ಬಲವಂತ ಮಾಡುವುದು ಎಂಬುದನ್ನು ಗ್ರಹಿಸಿಕೊಂಡಿದ್ದನು. ಪ್ರಿಯರೇ, ನಿಜವಾದ ವಿಷಯವೆಂದರೆ, ನೆಹಮೀಯನು ಯೆರೂಸಲೇಮಿನ ಗೋಡೆಗಳನ್ನು ದ್ವಾರಗಳನ್ನು ಪುನಃ ಸ್ಥಾಪಿಸಿದಾಗ ಆ ಕಲ್ಲುಗಳ ಮೇಲೆ ಸಂದೇಶವಿತ್ತು. ಆ ಕಲ್ಲುಗಳು ಮತ್ತು ದ್ವಾರಗಳು ಸುವಾರ್ತೆಯನ್ನು ಘೋಷಿಸುತ್ತಾ ಇದ್ದವು. ಅದು ಯಾವುದೆಂದರೆ, ಕೀರ್ತನೆಗಳ ಪುಸ್ತಕ 24ನೇ ಅಧ್ಯಾಯ 7ನೇ ವಚನದಲ್ಲಿರುವ, ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ ಎಂಬುದೇ. ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಒಂದು ವಿಷಯವನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಅದೇನೆಂದರೆ, ಅರಸನಂತೆ ಯೆರೂಸಲೇಮನ್ನು
ವಿಜಯೋತ್ಸವದೊಂದಿಗೆ ಮಾಡುವ ಪ್ರವೇಶವು ಎಂಬುದಾಗಿ ಹೇಳಿಕೊಳ್ಳುವ ಈ ಘಟನೆಯು ಶಿಲುಬೆಯೊಂದಿಗೆ ಮುಕ್ತಾಯಗೊಂಡಿತು. ಆದರೆ ಆತನು ಎರಡನೇ ಸಾರಿ ಬರುವಾಗ ಅದು ಖಂಡಿತವಾಗಿಯೂ ವಿಜಯೋತ್ಸವದೊಂದಿಗೆ ಇರುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದ 2ನೇ ಭಾಗದಲ್ಲಿ ನಾವು ಹೀಗೆ ನೋಡುತ್ತೇವೆ. ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು ಎಂಬುದಾಗಿ. ಹೌದು ಪ್ರಿಯರೇ, ಆತನು ಎರಡನೆಯ ಸಾರಿ ಈ ಲೋಕಕ್ಕೆ ಬರುವಾಗ ಆತನ ಪಾದಗಳು ಎಣ್ಣೆ ಮರಗಳ ಗುಡ್ಡದ ಮೇಲೆ ನಿಲ್ಲುತ್ತವೆ ಎಂಬುದಾಗಿ ಜಕರ್ಯನ ಪ್ರವಾದನಾ ಗ್ರಂಥ 14ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅದರ ನಂತರ ನಮ್ಮ ಕರ್ತನು ಯೆರೂಸಲೇಮನ್ನು ಪ್ರವೇಶಿಸುವನು ಮತ್ತು ಆಗ ಅದು ವಿಜಯೋತ್ಸವದ ಪ್ರವೇಶವಾಗಿರುವುದು. ಆತನು ಯೆರೂಸಲೇಮಿಗೆ ಮಾಡಿದ ಮೊದಲನೆಯ ಪ್ರವೇಶವು ಆತನನ್ನು ನಮ್ಮ ಪಾಪಗಳಿಗಾಗಿ ಸಾಯಲು ಶಿಲುಬೆಗೆ ನಡೆಸಿತು. ಹಾಗೂ ಆತನ ಮರಣ ಮತ್ತು ಪುನರುತ್ಥಾನವು ನಮಗೆ ರಕ್ಷಣೆಯನ್ನು ತಂದಿತ್ತು. ದೇವರಿಗೆ ಮಹಿಮೆಯುಂಟಾಗಲಿ. ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 41 ಹಾಗೂ 42ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಆ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಹಳ ದುಃಖಕರವಾದಂಥ ಸಂಗತಿ ಏನೆಂದರೆ, ಇಂದಿನವರೆಗೂ ಸಮಾಧಾನಕ್ಕೆ ಬೇಕಾದ ಸಂಗತಿಗಳು ಅವರ ಕಣ್ಣುಗಳಿಗೆ ಮರೆಯಾಗಿಯೇ ಇರುತ್ತವೆ. ಯಾಕಂದರೆ ಅವರು ತಮ್ಮ ಭರವಸೆಯನ್ನು ದೇವರ ಬದಲಾಗಿ ವಿಜ್ಞಾನದಲ್ಲಿ ಇಡುತ್ತಾ ಇದ್ದಾರೆ. ನೋಡಿರಿ, ವಿಜ್ಞಾನವು ಕೇವಲ ನಾಶಕರ ಅಣು ಬಾಂಬ್ಗಳನ್ನು ತಯಾರಿಸುತ್ತದೇ ಹೊರತು ಸಮಾಧಾನವನ್ನು ತರುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ ಪ್ರಿಯರೇ. ಹಾಗೇ ಮುಂದುವರೆದು 43 ಹಾಗೂ 44ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲಾ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಈ ಪ್ರವಾದನೆಯು ಕ್ರಿಸ್ತ ಶಕ 70ರಲ್ಲಿ ಪರಿಪೂರ್ಣಗೊಂಡಿರುವುದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ಳುತ್ತೇವೆ. ನೋಡಿರಿ, ರೋಮ್ ಸಾಮ್ರಾಜ್ಯದ ಟೈಟಸ್ ಎಂಬುವನು ಯೆರೂಸಲೇಮನ್ನು ನೆಲಸಮ ಮಾಡಿದನು ಮತ್ತು ಅಕ್ಷರಶಃ ಕಲ್ಲಿನ ಮೇಲೆ ಕಲ್ಲು ನಿಲ್ಲಲಿಲ್ಲ. ಅದು ಹೇಗೆಂದರೆ, ಆ ಚಕ್ರವರ್ತಿಯು ಪಟ್ಟಣವನ್ನು ಸುಟ್ಟಾಗ ಗೋಡೆಗಳ ಮೇಲಿದ್ದ ಚಿನ್ನದ ಹೊದಿಕೆಯು ಕರಗಿ ಗೋಡೆಗಳಲ್ಲಿ ಸೇರಿಕೊಂಡಾಗ ರೋಮ್ ಸೈನಿಕರು ಒಂದೊಂದಾಗಿ ಕಲ್ಲುಗಳನ್ನು ತೆಗೆದು ಆ ಒಳಹೊಕ್ಕಿರುವ ಚಿನ್ನವನ್ನು ತೆಗೆದುಕೊಂಡರು ಎಂಬುದಾಗಿ ಇತಿಹಾಸವು ತಿಳಿಸುತ್ತದೆ. ಮತ್ತು ಯೆರೂಸಲೇಮಿನ ನಿವಾಸಿಗಳನ್ನು ದಯೆಯಿಲ್ಲದೆ ಸಂಹರಿಸಿದರು. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 45ರಿಂದ 48 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಬಳಿಕ ಆತನು ದೇವಾಲಯಕ್ಕೆ ಹೋಗಿ ಮಾರುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯವಾಗಿರುವುದು ಎಂದು ಬರೆದದೆಯಲ್ಲ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂದು ಹೇಳಿದನು. ಮತ್ತು ಆತನು ದಿನಾಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಿದ್ದನು. ಅಷ್ಟರಲ್ಲಿ ಮಹಾಯಾಜಕರು, ಶಾಸ್ತ್ರಿಗಳು, ಪ್ರಜೆಗಳಲ್ಲಿ ಮುಖ್ಯಸ್ಥರು ಆತನನ್ನು ಕೊಲ್ಲುವುದಕ್ಕೆ ಸಂದರ್ಭ ನೋಡುತ್ತಿದ್ದರು. ಆದರೆ ಜನರೆಲ್ಲರೂ ಆತನನ್ನು ಅಂಟಿಕೊಂಡು ಉಪದೇಶವನ್ನು ಗಮನಿಸಿ ಕೇಳುತ್ತಿದ್ದರಿಂದ ಏನು ಮಾಡಬೇಕೋ ತೋರಲಿಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ದೇವಾಲಯವನ್ನು ಶುದ್ಧೀಕರಿಸುತ್ತಿರುವ ಹಾಗೆ ಅತಿ ಬಿರುಸಾದಂಥ ಭಾಷೆಯನ್ನು ಇಲ್ಲಿ ಉಪಯೋಗಿಸುತ್ತಾ ಇರುವನು. ಇಲ್ಲಿಗೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ತಂದೆಯಾದ ದೇವರು ಇಲ್ಲಿಯವರೆಗೆ ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿರುವುದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸುವಿನ ಅಧಿಕಾರವನ್ನು ಪ್ರಶ್ನಿಸಿದ್ದು, ದ್ರಾಕ್ಷೆ ತೋಟದ ಸಾಮ್ಯವನ್ನು ನೀಡಿದ್ದು, ಕೈಸರನಿಗೆ ತೆರಿಗೆಯನ್ನು ಕೊಡುವುದರ ಬಗ್ಗೆ ಯೇಸುವನ್ನು ಪ್ರಶ್ನಿಸಿದ್ದು, ಸದ್ದುಕಾಯರನ್ನು ಪುನರುತ್ಥಾನದ ವಿಷಯದಲ್ಲಿ ಮೌನವಾಗಿರಿಸಿದ್ದು ಮತ್ತು ಶಾಸ್ತ್ರಿಗಳನ್ನು ಪ್ರಶ್ನಿಸಿದ್ದು ಎಂಬುದಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆ ದಿವಸಗಳೊಳಗೆ ಒಂದು ದಿನ ಆತನು ದೇವಾಲಯದಲ್ಲಿ
ಜನರಿಗೆ ಉಪದೇಶ ಮಾಡುತ್ತಾ ಸುವಾರ್ತೆಯನ್ನು ಸಾರುತ್ತಿರಲಾಗಿ ಮಹಾಯಾಜಕರು, ಶಾಸ್ತ್ರಿಗಳು ಸಭೆಯ ಹಿರಿಯರನ್ನು ಕೂಡಿಸಿಕೊಂಡು ಪಕ್ಕನೆ ಬಂದು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೀ? ಈ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟರು? ನಮಗೆ ಹೇಳು ಎಂದು ಆತನನ್ನು ಕೇಳಲು ಆತನು ಅವರಿಗೆ, ನಾನೂ ಸಹ ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ, ನನಗೆ ಹೇಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಪಸ್ಕ ಹಬ್ಬದ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಹಿಡಿಯುವವರೆಗೆ ಆತನು ದಿನಾಲು ದೇವಾಲಯದೊಳಗೆ ಬಂದು ಬೋಧನೆಯನ್ನು ಮಾಡುತ್ತಿದ್ದನು. ಆತನು ಒಂದು ಪ್ರಶ್ನೆಯನ್ನು ಮತ್ತೊಂದು ಪ್ರಶ್ನೆಯಿಂದಲೇ ಉತ್ತರಿಸುತ್ತಿದ್ದನು. ನೋಡಿರಿ, ಈ ರೀತಿಯಾದಂಥ ಉತ್ತರಿಸುವಿಕೆಗೆ ಸೋಕ್ರಾಟಿಕ್ ಮೆಥಡ್, ಅಂದರೆ ಸಾಕ್ರೇಟಸ್ನ ವಿಧಾನ ಎಂದು ಕರೆಯುತ್ತಾರೆ. ಯೇಸು ಕ್ರಿಸ್ತನು ಕೇಳಿದ ಪ್ರಶ್ನೆ ಇದಾಗಿತ್ತು. ದಯಮಾಡಿ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೀಕ್ಷಾಸ್ನಾನ ಮಾಡಿಸುವ ಅಧಿಕಾರವು ಯೋಹಾನನಿಗೆ ಪರಲೋಕದಿಂದ ಬಂತೋ ಮನುಷ್ಯರಿಂದ ಬಂತೋ ಎಂದು ಅವರನ್ನು ಕೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಧಾರ್ಮಿಕ ಅಧಿಕಾರಿಗಳು ತಮ್ಮನ್ನು ತಾವು ದೋಷಿಗಳೆಂದು ಆರೋಪಿಸಿಕೊಳ್ಳದೆ ಈ ಪ್ರಶ್ನೆಯನ್ನು ಉತ್ತರಿಸಲು ಆಗಲಿಲ್ಲ. ಅವರು ಅಡ್ಡಾದಿಡ್ಡಿಯಾಗಿ ಸೇರಿಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ನಿರ್ಧರಿಸಬೇಕಾಗಿತ್ತು. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 5ರಿಂದ 8 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಅವರು, ಪರಲೋಕದಿಂದ ಬಂತೆಂದು ನಾವು ಹೇಳಿದರೆ ನೀವು ಅವನನ್ನು ಯಾಕೆ ನಂಬಲಿಲ್ಲ ಅಂದಾನು. ಮನುಷ್ಯರಿಂದ ಬಂತೆಂದು ಹೇಳಿದರೆ ಜನರೆಲ್ಲರೂ ಯೋಹಾನನನ್ನು ಪ್ರವಾದಿಯೆಂದು ನಂಬಿರುವುದರಿಂದ ಅವರು ನಮ್ಮನ್ನು ಕಲ್ಲೆಸೆದು ಕೊಂದಾರು ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಂಡು, ಅದು ಎಲ್ಲಿಂದ ಬಂತೋ ನಾವರಿಯೆವು ಎಂದು ಉತ್ತರ ಕೊಟ್ಟರು. ಆಗ ಯೇಸು ಅವರಿಗೆ, ಇದನ್ನೆಲ್ಲ ಯಾವ ಅಧಿಕಾರದಿಂದ ಮಾಡುತ್ತೇನೋ ಅದನ್ನು ನಾನು ನಿಮಗೆ ಹೇಳುವುದಿಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅವರ ಪ್ರಶ್ನೆಯು ಪ್ರಾಮಾಣಿಕವಾದದ್ದಾಗಿರಲಿಲ್ಲ, ಹಾಗೂ ಅದು ಯಥಾರ್ಥವಾದದ್ದೂ ಸಹ ಆಗಿರಲಿಲ್ಲ. ಅವರು ಒಂದು ವೇಳೆ ಯೋಹಾನನನ್ನು ಸ್ವೀಕರಿಸಿಕೊಳ್ಳಲು ಒಪ್ಪಿಕೊಂಡಿದ್ದರೆ ಖಂಡಿತವಾಗಿಯೂ ಅವರು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳಲು ಒಪ್ಪಿಕೊಳ್ಳುತ್ತಿದ್ದರು. ಅಷ್ಟೇ ಅಲ್ಲದೆ ಅವರು ಯೋಹಾನನನ್ನು ನಂಬಿದ್ದರೆ ಯೇಸು ಕ್ರಿಸ್ತನ ಅಧಿಕಾರವನ್ನು ಪ್ರಶ್ನಿಸುತ್ತಿರಲಿಲ್ಲ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಆತನು ಜನರಿಗೆ ಒಂದು ಸಾಮ್ಯವನ್ನು ಹೇಳುವುದಕ್ಕೆ ತೊಡಗಿದನು. ಅದೇನೆಂದರೆ, ಒಬ್ಬ ಮನುಷ್ಯನು ಒಂದು ದ್ರಾಕ್ಷೆಯ ತೋಟವನ್ನು ಮಾಡಿ ಅದನ್ನು ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋಗಿ ಅಲ್ಲಿ ಬಹುಕಾಲ ಇದ್ದನು. ಫಲಕಾಲ ಬಂದಾಗ ದ್ರಾಕ್ಷೆ ತೋಟದ ಹುಟ್ಟುವಳಿಯ ಪಾಲನ್ನು ತೆಗೆದುಕೊಳ್ಳುವುದಕ್ಕಾಗಿ ಒಬ್ಬ ಆಳನ್ನು ಒಕ್ಕಲಿಗರ ಬಳಿಗೆ ಕಳುಹಿಸಿದನು. ಆದರೆ ಆ ಒಕ್ಕಲಿಗರು ಅವನನ್ನು ಹೊಡೆದು ಬರಿಗೈಲಿ ಕಳುಹಿಸಿಬಿಟ್ಟರೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದ್ರಾಕ್ಷೆ ತೋಟದ ಸಾಮ್ಯವನ್ನು ನಾವು ಮತ್ತಾಯನ ಹಾಗೂ ಮಾರ್ಕನ ಸುವಾರ್ತೆಗಳಲ್ಲಿಯೂ ಕಂಡುಕೊಳ್ಳುತ್ತೇವೆ. ನೋಡಿರಿ, ದ್ರಾಕ್ಷೆಯ ತೋಟದ ಯಜಮಾನನು ತನ್ನ ತೋಟದ ಸ್ಥಿತಿಗತಿಗಳನ್ನು ನೋಡಿಕೊಂಡು ಬರುವುದಕ್ಕೆ ತನ್ನ ಆಳುಗಳನ್ನು ಆ ಒಕ್ಕಲಿಗರ ಬಳಿಗೆ ಆಗಾಗ್ಗೆ ಕಳುಹಿಸುತ್ತಾ ಇದ್ದನು. ಆದರೆ ಒಬ್ಬರ ನಂತರ ಒಬ್ಬರು ಆ ಆಳುಗಳು ಹೊಡೆಯಲ್ಪಟ್ಟರು. ಅದೇ ರೀತಿಯಲ್ಲಿ ದೇವರು ಒಬ್ಬರ ನಂತರ ಒಬ್ಬರಂತೆ ಪ್ರವಾದಿಗಳನ್ನು ಇಸ್ರಾಯೇಲಿಗೆ ಕಳುಹಿಸಿದನು. ಆದರೆ ಅವರೆಲ್ಲರೂ ಸಂಪೂರ್ಣವಾಗಿ ತಿರಸ್ಕರಿಸಲ್ಪಟ್ಟರು. ಅವರಲ್ಲಿ ಅನೇಕರು ಕಲ್ಲುಗಳಿಂದ ಹೊಡೆಯಲ್ಪಟ್ಟು ಸತ್ತು ಹೋದರು. ಅಂತಿಮವಾಗಿ ತಂದೆಯು ತನ್ನ ಮಗನನ್ನು ಕಳುಹಿಸಿದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸು ಕ್ರಿಸ್ತನೇ ಮಗನಾಗಿರುವನು ಮತ್ತು ಆತನು ಆ ಧಾರ್ಮಿಕ ಅಧಿಕಾರಿಗಳಿಗೆ ಅವರು ತಮ್ಮ ಹೃದಯಗಳಲ್ಲಿ ಹಾಗೂ ಮನಸ್ಸುಗಳಲ್ಲಿ ತನಗೆ ಏನನ್ನು ಮಾಡಬೇಕೆಂದು ಕೊಂಡಿರುವರು ಎಂಬುದನ್ನು ನಿಷ್ಕೃಷ್ಟವಾಗಿ ಹೇಳುತ್ತಿರುವನು. ಅವರು ಆತನನ್ನು ಶಿಲುಬೆಗೆ ಏರಿಸಲಿರುವರು ಮತ್ತು ದೇವರು ಅದನ್ನು ಅನುಮತಿಸಲಿರುವನು ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಕಾರ್ಯಕ್ರಮದ ನಂತರ ದಯಮಾಡಿ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 11ರಿಂದ 16 ವಚನಗಳಲ್ಲಿ ಬರೆಯಲ್ಪಟ್ಟಿರುವ ಈ ಸಾಮ್ಯವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮುಂದುವರೆದು ನಾವು 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಇದನ್ನು ಜನರು ಕೇಳಿ ಹಾಗಾಗಬಾರದು ಅಂದರು. ಆದರೆ ಆತನು ಅವರನ್ನು ದೃಷ್ಟಿಸಿ ನೋಡಿ, ಹಾಗಾದರೆ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂದು ಬರೆದಿರುವ ಮಾತೇನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸು ಕ್ರಿಸ್ತನು ಅವರಿಗೆ ಹೇಳುತ್ತಿರುವುದೇನೆಂದರೆ, ಅವರು ಆತನನ್ನು ಕೊಲ್ಲಬಹುದಾಗಿದೆ, ಆದರೆ ದೇವರ ಉದ್ದೇಶವನ್ನು ಅವರು ಹಾಳು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ಯಾಕಂದರೆ ಅವರು ನಿರಾಕರಿಸಿರುವ ಕಲ್ಲು ಮುಖ್ಯವಾದ ಮೂಲೆಗಲ್ಲು ಆಗಲಿದೆ. ಇದು ಕರ್ತನ ನಿರಾಕರಣೆ ಮತ್ತು ಅದರ ತರುವಾಯ ಬರುವ ವಿಜಯೋತ್ಸವದ ಸ್ಪಷ್ಟವಾದ ಮುಂತಿಳಿಸುವಿಕೆಯಾಗಿದೆ. ಮುಂದುವರೆದು ನಾವು 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ.
ಈ ಕಲ್ಲಿನ ಮೇಲೆ ಬೀಳುವ ಪ್ರತಿಯೊಬ್ಬನು ತುಂಡು ತುಂಡಾಗುವನು, ಇದು ಯಾರ ಮೇಲೆ ಬೀಳುವುದೋ ಅವನನ್ನು ಪುಡಿ ಪುಡಿ ಮಾಡುವುದು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂದೇ ನಾವು ಯೇಸು ಕ್ರಿಸ್ತನೆಂಬ ಆ ಕಲ್ಲಿನ ಮೇಲೆ ಬಿದ್ದು ರಕ್ಷಣೆಯನ್ನು ಹೊಂದಬಹುದು. ಅಂದರೆ ನಾವು ಆತನ ಬಳಿಗೆ ಪಾಪಿಯಾಗಿ ನಮ್ಮ ಹೃದಯದಲ್ಲಿಯೂ ಆತ್ಮದಲ್ಲಿಯೂ ಮುರಿಯಲ್ಪಟ್ಟವರಾಗಿ ಬರಬೇಕು. ನಾವು ಹೀಗೆ ಮಾಡುವಾಗ ಯಾವ ಮನುಷ್ಯನ ಕೈಯಿಂದಲೂ ಹಾಕಲಾಗದ ಕಲ್ಲಾಗಿರುವ ಯೇಸು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ನಾವಿರುತ್ತೇವೆ. ನೋಡಿರಿ, ಮುಂದೆ ಒಂದು ದಿನ ನ್ಯಾಯ ವಿಚಾರಣೆ ದಿನದಲ್ಲಿ ಆತನನ್ನು ನಿರಾಕರಿಸುವ ರಾಷ್ಟ್ರಗಳ ಮೇಲೆ ಬಿದ್ದು ಅವುಗಳನ್ನು ಪುಡಿ ಪುಡಿ ಮಾಡಲಿರುವ ಕಲ್ಲಿನ ಬಗ್ಗೆ ಪ್ರವಾದಿಯಾದ ದಾನಿಯೇಲನು ನಮಗೆ ತಿಳಿಸುತ್ತಾನೆ. ಅದನ್ನು ನಾವು ದಾನಿಯೇಲನ ಪ್ರವಾದನಾ ಗ್ರಂಥ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಶಾಸ್ತ್ರಿಗಳು ಮಹಾಯಾಜಕರು ಈ ಮಾತುಗಳನ್ನು ಕೇಳಿ ತಮ್ಮನ್ನೇ ಕುರಿತು ಈ ಸಾಮ್ಯವನ್ನು ಹೇಳಿದನು ಎಂದು ತಿಳಿದುಕೊಂಡು ಅದೇ ಗಳಿಗೆಯಲ್ಲಿ ಆತನನ್ನು ಹಿಡಿಯುವುದಕ್ಕೆ ಸಂದರ್ಭ ನೋಡಿದರು, ಆದರೆ ಜನರಿಗೆ ಭಯಪಟ್ಟರು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ಕಂಡುಕೊಳ್ಳುವುದೇನೆಂದರೆ, ಆ ಧಾರ್ಮಿಕ ಅಧಿಕಾರಿಗಳು ನಿಶ್ಚಯವಾಗಿ ಆ ಸಾಮ್ಯದ ಅರ್ಥವನ್ನು ಕಂಡುಕೊಂಡರು. ಆದರೆ ಇಂದು ನಮ್ಮ ಸಭೆಗಳಲ್ಲಿ ಆ ಅರ್ಥವನ್ನು ಕಂಡುಕೊಳ್ಳದಿರುವುದೇ ದೊಡ್ಡ ಸಮಸ್ಯೆಯಾಗಿದೆ. ಪ್ರಿಯರೇ, ಮುಂದುವರೆದು ನಾವು 20ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಮೇಲೆ ಅವರು ಯೇಸುವನ್ನು ಅಧಿಪತಿಯ ವಶಕ್ಕೂ ಅಧಿಕಾರಕ್ಕೂ ಒಪ್ಪಿಸಬೇಕೆಂದು ಹೊಂಚಿ ನೋಡುವರಾಗಿ ನೀತಿವಂತರಂತೆ ನಟಿಸುತ್ತಿರುವ ಗೂಢಚಾರರನ್ನು ಆತನ ಮಾತಿನಲ್ಲಿ ಏನನ್ನಾದರೂ ಹಿಡಿಯುವುದಕ್ಕೆ ಆತನ ಬಳಿಗೆ ಕಳುಹಿಸಿದರು ಎಂಬುದಾಗಿ. ನೋಡಿರಿ, ಈಗ ಆ ಧಾರ್ಮಿಕ ಅಧಿಕಾರಿಗಳ ನಿಜವಾದ ಕಾರ್ಯಾಚರಣೆ ಆರಂಭವಾಗುತ್ತಾ ಇದೆ. ಮುಂದುವರೆದು ನಾವು 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಇವರು ಬೋಧಕನೇ, ನೀನು ಸರಿಯಾಗಿ ಮಾತಾಡುತ್ತಾ ಉಪದೇಶ ಮಾಡುತ್ತಿ, ನೀನು ಮುಖದಾಕ್ಷಿಣ್ಯವಿಲ್ಲದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವನಾಗಿದ್ದಿ ಎಂದು ಬಲ್ಲೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಿಜವಾದ ಕಪಟಿಗಳ ಮಾತಿನಂತೆ ಇರುತ್ತದೆ ಮತ್ತು ಅವರೇ ಸ್ವತಃ ಕಪಟಿಗಳಾಗಿರುವರು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಕೈಸರನಿಗೆ ಕಂದಾಯ ಕೊಡುವುದು ಸರಿಯೋ ಸರಿಯಲ್ಲವೋ ಎಂದು ಆತನನ್ನು ಕೇಳಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನೋಡಿರಿ, ಹೆರೋದ್ಯರು ಕೈಸರನನ್ನು ತೆಗೆದುಹಾಕಿ ಹೆರೋದನ ಮನೆಯನ್ನು ಇಸ್ರಾಯೇಲಿನ ಮೇಲೆ ಇರಿಸಲು ಬಯಸಿದ್ದರಿಂದ ಅವರೇ ಯೇಸು ಕ್ರಿಸ್ತನಿಗೆ ಈ ಪ್ರಶ್ನೆಯನ್ನು ಹಾಕಿದರು. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನು ಅವರ ಕುಯುಕ್ತಿಯನ್ನು ಕಂಡುಕೊಂಡು ಅವರಿಗೆ, ನನಗೆ ಒಂದು ಹಣವನ್ನು ತೋರಿಸಿರಿ, ಇದರಲ್ಲಿ ಯಾರ ತಲೆಯೂ ಮುದ್ರೆಯೂ ಅದೇ ಎಂದು ಕೇಳಿದ್ದಕ್ಕೆ ಅವರು, ಕೈಸರನದು ಅಂದರು. ಆತನು ಅವರಿಗೆ, ಹಾಗಾದರೆ ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೆರೋದ್ಯರ ಈ ಪ್ರಶ್ನೆಯು ಯೇಸು ಕ್ರಿಸ್ತನನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೋಸ್ಕರ ಬಂದೂಕಿನಲ್ಲಿ ಗುಂಡುಗಳನ್ನು ತುಂಬುವ ಹಾಗೆ ತುಂಬಲ್ಪಟ್ಟಿತ್ತು. ಆತನು, ಹೌದು, ಕೈಸರನಿಗೆ ತೆರಿಗೆಯನ್ನು ಕಟ್ಟಬೇಕು ಎಂಬುದಾಗಿ ಹೇಳಿದ್ದರೆ ಆತನು ಮೋಶೆಗೂ ಮತ್ತು ತಮ್ಮ ಮೆಸ್ಸಿಯನಿಗೂ ಮುಂಚೆ ಕೈಸರನನ್ನು ಇರಿಸುತ್ತಿದ್ದರು. ಒಂದು ವೇಳೆ ತೆರಿಗೆಯನ್ನು ಕಟ್ಟಬಾರದು ಎಂಬುದಾಗಿ ಹೇಳಿದ್ದರೆ ಆತನು ರೋಮ್ ಸರಕಾರದವರಿಂದ ಬಂಧಿಸಲ್ಪಡಬಹುದಾಗಿತ್ತು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಶ್ನೆಯನ್ನು ವ್ಯವಹರಿಸುವಲ್ಲಿ ಉಪಯೋಗಿಸಿದ ವಿಧಾನವು ಬಹು ಅತ್ಯುತ್ತಮವಾದದ್ದಾಗಿದೆ. ಆತನು ರೋಮನ್ನರ ಒಂದು ಹಣವನ್ನು ಕೇಳಿದನು. ಅಂದರೆ ಆತನ ಬಳಿಯಲ್ಲಿ ಹಣವಿರಲಿಲ್ಲ ಎಂಬುದು ಇದರ ಅರ್ಥವಲ್ಲ. ಹೇಗೂ ಅವರಿಂದ ಒಂದು ನಾಣ್ಯವನ್ನು ಹೊರತಂದನು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 25ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಅವರಿಗೆ, ಹಾಗಾದರೆ ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಹೂದ್ಯರು ರೋಮ್ ಸರ್ಕಾರದ ನ್ಯಾಯವಾದ ನಿವೇದನೆಯನ್ನು ಉಪಯೋಗಿಸುತ್ತಿದ್ದರು. ನೋಡಿರಿ, ರೋಮ್ ಸಾಮ್ರಾಜ್ಯವು ತನ್ನದೇ ಆದ ಪ್ರಮಾಣಗಳಿಂದ ಶಿಸ್ತು ಹಾಗೂ ನ್ಯಾಯವನ್ನು ನಡೆಸಿಕೊಂಡು ಬರುತ್ತಾ ಇತ್ತು ಮತ್ತು ಅದು ಸಂರಕ್ಷಣೆಯನ್ನು ಒದಗಿಸುತ್ತಾ ಇತ್ತು. ಅಷ್ಟೇ ಅಲ್ಲದೆ ರಸ್ತೆಗಳನ್ನು ಮಾಡಿ ಅವುಗಳ ದುರಸ್ತಿಯನ್ನು ಸಹ ನೋಡಿಕೊಳ್ಳುತ್ತಿತ್ತು ಮತ್ತು ತನ್ನ ಸಮುದ್ರದ ಮಾರ್ಗವನ್ನು ತೆರೆದಿಟ್ಟಿತ್ತು. ಹೀಗೆ ರೋಮ್ ಸರ್ಕಾರದ ರಸ್ತೆಗಳನ್ನು, ಹಣಕಾಸಿನ ಪದ್ಧತಿಯನ್ನು ಮತ್ತು ಶಿಸ್ತು ನ್ಯಾಯವನ್ನು ಉಪಯೋಗಿಸುತ್ತಿದ್ದ ಯಹೂದ್ಯರು ರೋಮ್ ಸರ್ಕಾರದವರಿಗೆ ಯಾವುದೋ ಒಂದನ್ನು ಕೊಡಬೇಕಾಗಿತ್ತು. ಇದರ ಮೂಲಕ ಕೈಸರನಿಗೆ ಏನೋ ಬರುತ್ತಾ ಇರುತ್ತಿತ್ತು. ಹಾಗೆಯೇ ಪ್ರಿಯರೇ, ದೇವರಿಗೂ ಯಾವುದೋ ಬರುತ್ತಲೇ ಇರುತ್ತದೆ. ಆತನು ನಮಗೆ ನೀರು, ಗಾಳಿ, ಬೆಳಕು ಹಾಗೂ ನಾಣ್ಯಗಳನ್ನು ಮತ್ತು ರಸ್ತೆಗಳನ್ನು ಮಾಡಲು ಮೂಲ ವಸ್ತುಗಳನ್ನು ಒದಗಿಸಿರುತ್ತಾನೆ. ನೋಡಿರಿ, ಜೀವನದ 2 ಕ್ಷೇತ್ರಗಳಲ್ಲಿ ನಾವು ಜವಾಬ್ದಾರಿಕೆಯನ್ನು ಹೊಂದಿರುತ್ತೇವೆ. ಮನುಷ್ಯನಿಗೆ ಪರಲೋಕದ ಹಾಗೂ ಭೂಲೋಕದ ಋಣವಿರುತ್ತದೆ. ಹೌದು,
ಅವನಿಗೆ ಭೌತಿಕ ಹಾಗೂ ಆತ್ಮಿಕ ಜವಾಬ್ದಾರಿ ಇರುತ್ತದೆ. ನೋಡಿರಿ ಪ್ರಿಯರೇ, ಪರಲೋಕದ ಪ್ರಜೆಗಳು ಇಲ್ಲಿ ತೆರಿಗೆಯನ್ನು ಕಟ್ಟಬೇಕು ಮತ್ತು ಇಲ್ಲಿರುವ ಯಾತ್ರಿಗಳು ಪರಲೋಕದಲ್ಲಿ ನಿತ್ಯತ್ವದ ಆಸ್ತಿಯನ್ನು ಕೂಡಿಸಿಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಜೀವಿತಕ್ಕೆ ಒಂದೊಂದು ಮೊಹರಿಯನ್ನು ಕೊಟ್ಟಿದ್ದಾನೆ. ಅದರ ಲೆಕ್ಕವನ್ನು ಮುಂದೊಂದು ದಿನ ಆತನು ಕೇಳುತ್ತಾನೆ. ಯಾರ್ಯಾರು ಆತನನ್ನು ತಿರಸ್ಕರಿಸುತ್ತಾರೋ ಅವರು ಪರಲೋಕದ ಸೌಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ ಎಂಬ ಗಂಭೀರವಾದ ಸತ್ಯವನ್ನು ನಾವು ತಿಳಿದುಕೊಂಡೆವು. ಆದುದರಿಂದ ದೇವರು ನಮಗೆ ಕೊಟ್ಟಂಥ ಈ ನಮ್ಮ ಜೀವಿತದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಂಬಿಕೆಯಿಂದ ನಡೆಸೋಣ, ಆತನನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನೀನು ನಮಗೆ ಕೊಟ್ಟಂಥ ಜೀವಿತ, ಕುಟುಂಬ, ಮಕ್ಕಳಿಗೋಸ್ಕರ ನಿನಗೆ ಸ್ತೋತ್ರ ಹೇಳುತ್ತಾ ನಿನ್ನ ಸಹಾಯವನ್ನು ಬೇಡುತ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನು ಕರುಣ ಮಾಡು. ಅವರು ನಿನ್ನನ್ನು ಪ್ರೀತಿಸುತ್ತಾ ಸತ್ಯದ ದಾರಿಯಲ್ಲಿ ನಡೆಯುವುದಕ್ಕೆ ಆತ್ಮನ ಬಲವನ್ನು ಕೊಡು ಸ್ವಾಮಿ. ಅವರನ್ನೆಲ್ಲ ರೀತಿಯ ಶೋಧನೆಗಳಿಂದ ತಪ್ಪಿಸಿ ಕಾಪಾಡಿ ನಡೆಸು. ಪ್ರತಿಯೊಂದು ಕುಟುಂಬದಲ್ಲಿ ನೀನು ಯಜಮಾನನಾಗಿದ್ದುಕೊಂಡು ನಿನ್ನ ಚಿತ್ತಕ್ಕನುಸಾರವಾಗಿ ಕುಟುಂಬವು ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ಯಾರ್ಯಾರ ಕುಟುಂಬದಲ್ಲಿ ಚಿಂತೆ, ಕಷ್ಟ, ಗಲಿಬಿಲಿಗಳು, ಸಮಸ್ಯೆಗಳಿದೆಯೋ ಆ ಕುಟುಂಬಗಳನ್ನು ಕರುಣಿಸಿ ಬಿಡುಗಡೆಯನ್ನು, ನಿನ್ನ ದಿವ್ಯವಾದ ಸಮಾಧಾನವನ್ನು, ಸಂತೋಷವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಎಷ್ಟೊಂದು ಅದ್ಭುತವಾದ ವಿಷಯಗಳನ್ನು ಇಂದು ನಾವು ತಿಳಿದುಕೊಂಡೆವು ಅಲ್ಲವೇ? ಹೌದು, ನೀವು ಹೊಂದಿದ ಆಶೀರ್ವಾದವನ್ನು ಹಿಂದೆ ಕರೆ ಮಾಡಿ ತಿಳಿಸಿರಿ. ಮತ್ತೆ ನಾವು ಸಂಧಿಸೋಣ. ವಂದನೆಗಳು.